ಬಾಲಕಿ ಆತ್ಮಹತ್ಯೆ ಬಳಿಕ ಚಿಕ್ಕಮಗಳೂರಿನಲ್ಲಿ ಹೈ ಅಲರ್ಟ್. ಕಾಫಿ ನಾಡ ಪ್ರವಾಸಿ ತಾಣಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಖಾಕಿ ನಿರಂತರ ಗಸ್ತು ತಿರುಗ್ತಾ ಇದೆ. ಚಂದ್ರದ್ರೋಣ ಪರ್ವತಗಳ ಸಾಲಿನ ಮಾಣಿಕ್ಯದಾರ ಬಳಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದತ್ತಪೀಠ ಮಾಣಿಕ್ಯದಾರ ತಪ್ಪಲಿನಲ್ಲಿ ಖಾಕಿ ಬಂದೋಬಸ್ತ್ ಹಾಕಿದೆ. ಕೆಲ ಸಿಬ್ಬಂದಿಗಳು ಒಂದೊಂದು ವಾರ ದತ್ತಪೀಠದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಣ್ಗಾವಲಿಟ್ಟಿದ್ದಾರೆ. ಕೇರಳ ಮೂಲದ ಬಾಲಕಿಯ ಅಸಹಜ ಸಾವಿನಿಂದ ಬಂದೋಬಸ್ತ್ ಹಾಕಲಾಗಿದೆ. ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಸುರಕ್ಷತಾ ನಿಯಮ ಪಾಲನೆಗೆ ಪ್ರವಾಸಿಗರಿಗೆ ಪೊಲೀಸರು ಮನವಿ ಮಾಡಿದ್ದಾರೆ. ಚಿಕ್ಕಮಗಳೂರು ಪ್ರವಾಸಿ ತಾಣ ಅಲ್ಲಿನ ಪ್ರಮುಖ ಸ್ಥಳಗಳಲ್ಲೇ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಚಿಕ್ಕಮಗಳೂರಿನ ಪ್ರಸಿದ್ಧ ಪ್ರವಾಸಿ ತಾಣ ಮಾಣಿಕ್ಯದಾರದಲ್ಲಿ ಕೇರಳ ಮೂಲದ ಶ್ರೀನಂದ ಅಸಹಜವಾಗಿ ಸಾವನ್ನಪ್ಪಿದ್ಲು. ಇದರ ಬೆನ್ನಲ್ಲೇ ಇದೀಗ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿರುವಂಥದ್ದು ನೋಡ್ಬೋದಾಗಿರುವಂಥದ್ದು. ಇಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕೆಂಡ್ ಹಾಗೆಯೇ ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಪ್ರವಾಸಿಗರ ಸಂಖ್ಯೆ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮಾಣಿಕ್ಯದಾರ ಹಾಗೆಯೇ ಹಿಂದೂ ಮತ್ತು ಮುಸಲ್ಮಾನರ ಭಾವೈಕ್ಯತೆ ಕೇಂದ್ರವಾಗಿರುವಂಥ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ದರ್ಗಾ ಹಾಗೆಯೇ ಮುಳ್ಳಯ್ಯನಗಿರಿಯ ಸಾಲಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿರುವಂಥದ್ದು. ಏಕೆಂದರೆ ಕಳೆದ ವಾರ ಕೇರಳದಿಂದ ಬಂದಂಥ ಪ್ರವಾಸಿಗರಲ್ಲಿ ಅಪ್ರಾಪ್ತ ಬಾಲಕಿಯಾದಂಥ ಶ್ರೀನಂದ ಇದೇ ಸ್ಥಳದಿಂದ ಕಣ್ಮರೆಯಾಗಿ ತದನಂತರ ಆಕೆಯ 3 ದಿನಗಳ ನಂತರ ತೀವ್ರ ಶೋಧದ ನಂತರ ಆಕೆಯ ಮೃತದೇಹ ಇದೇ ಸ್ಥಳದಲ್ಲಿ ಕೆಳಭಾಗದಲ್ಲಿ ಪತ್ತೆ ಆಯಿತು. ಹೀಗಾಗಿ ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಈಗ ಹೈ ಅಲರ್ಟ್ ಆಗಿರುವಂಥದ್ದು. ಈ ಸ್ಥಳ ಏನಿತ್ತು ಅದು ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರ್ತಾ ಇತ್ತು. ಮಾಣಿಕ್ಯದಾರ ಏನಿದೆ ಆ ಸ್ಥಳ ಏನಿದೆ ಅದು ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರ್ತಾ ಇತ್ತು. ಈಗ ಜಿಲ್ಲಾಡಳಿತ ಅದನ್ನು ಪ್ರವಾಸೋದ್ಯಮ ಇಲಾಖೆಗೆ ಹಸ್ತಾಂತರ ಮಾಡಲಾಗಿರುವಂಥದ್ದು. ಹಾಗಾಗಿ ಪ್ರವಾಸೋದ್ಯಮದ ಉಸ್ತುವಾರಿ ಇನ್ಮೇಲೆ ಈ ಸ್ಥಳದ ಉಸ್ತುವಾರಿಯನ್ನು ಪ್ರವಾಸೋದ್ಯಮ ಇಲಾಖೆ ನೋಡಿಕೊಳ್ಳುವಂಥದ್ದು. ಅದರ ಒಟ್ಟಿಗೆ ಇಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಚಿಕ್ಕಮಗಳೂರಿನಲ್ಲಿ ವಿವಿಧ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಪೊಲೀಸರನ್ನು ಇಲ್ಲೇ ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬ ಠಾಣಾಧಿಕಾರಿಯನ್ನು ಇಲ್ಲಿಗೆ ನಿಯೋಜನೆ ಮಾಡಿ ಇಲ್ಲಿ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗುವಂಥದ್ದು. ಪೊಲೀಸರು ಇಲ್ಲಿ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನು ಇಲ್ಲಿ ಬಂದಂಥ ಪ್ರವಾಸಿಗರು ಸೆಲ್ಫಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗುವಂಥದ್ದು. ಅದರ ಜೊತೆಗೆ ಅಪಾಯಕಾರಿ ಸ್ಥಳಗಳ ಮೇಲೆ ನಿಂತು ಅಲ್ಲಿ ಬಂಡೆಗಳ ಮೇಲೆ ನಿಂತು ಪ್ರವಾಸಿಗರು ಫೋಟೋಗಳನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾರೆ. ಅಲ್ಲದೆ ಕೆಲ ಪ್ರವಾಸಿಗರು ಅಸಭ್ಯವಾದಂಥ ವರ್ತನೆಯನ್ನು ಕೂಡ ಮಾಡಲಾಗುವಂಥದ್ದು. ಕೆಲವರು ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಇದ್ದರೂ ಕೂಡ ಮದ್ಯದ ಬಾಟಲ್ಗಳನ್ನು ಇಲ್ಲಿಗೆ ತಂದು ಮದ್ಯ ಸೇವನೆಗೂ ಕೂಡ ಮುಂದಾಗುವಂಥದ್ದು. ಅಂಥ ಪ್ರವಾಸಿಗರನ್ನು ಹಿಡಿದು ಅವರನ್ನು ವಶಕ್ಕೆ ತೆಗೆದುಕೊಳ್ಳುವಂಥದ್ದು, ಅವರ ಮೇಲೆ ಪ್ರಕರಣವನ್ನು ಕೂಡ ದಾಖಲು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಮುಂದಾಗುವಂಥದ್ದು. ಹಾಗೆಯೇ ಅಪಾಯಕಾರಿ ಸ್ಥಳಗಳಲ್ಲಿ ನಿಂತು ಫೋಟೋ ತೆಗೆದುಕೊಳ್ಳುವಂಥ ಪ್ರವಾಸಿಗರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಕೂಡ ಇಲ್ಲಿ ನಿಯೋಜನೆಗೊಂಡಿರುವಂಥ ಪೊಲೀಸರು ಮಾಡುವಂಥದ್ದು. ಶ್ರೀನಂದ ಯುವತಿ ಅಪ್ರಾಪ್ತ ಬಾಲಕಿ ಏನಿದ್ದಾಳೆ ಆಕೆಯ ಸಾವಿನ ಬಳಿಕ ಚಿಕ್ಕಮಗಳೂರು ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿರುವಂಥದ್ದು. ಇದೀಗ ಬೇಸಿಗೆ ರಜಾ ಹಾಗೆಯೇ ವೀಕೆಂಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.